ಡಾಂಬರ್ ರೋಡಿಂದ ಒಂದು 200 ಮೀಟ್ರ್ ಐತೆ. ಇದೇ ಥರ ಮಿಟ್ಲಿಂಗ್ ರೋಡು, ಜಲ್ಲಿಕಲ್ ರೋಡು 200 ಮೀಟ್ರು ಡಾಂಬರ್ ರೋಡಿಂದ. ಈ ರೋಡ್ಗೆ ಅಟ್ಯಾಚ್ ಆದಾಗಿ 7 ಎಕರೆ 23 ಗುಂಟೆ ಒಂದು ಲ್ಯಾಂಡ್ ಬಂದಿದೆ. ಬೋರ್ ರೋಡಸಿ ಸರ್ವಿಸ್ ಆಗದೆ, ಸುತ್ತಲವಿ ಜಾಲರಿ ಫೆನ್ಸಿಂಗ್ ಆಗದೆ. ಜನರಲ್ ಪ್ರಾಪರ್ಟಿ ಇದು, ಪರ್ಚೇಸ್ ಪ್ರಾಪರ್ಟಿ, ರೆಕಾರ್ಡೆಲ್ಲ ಲೀಗಲ್ ಆಗದೆ. ನೀವು ವ್ಯಾಪಾರ ಮಾಡ್ಕೊಂಡ್ರೆ ಒಂದು ವಾರಕ್ಕೆ ರಿಜಿಸ್ಟ್ರಿಗೆ ಹೋಗ್ಬೋದು, ಆ ಮಟ್ಟಕ್ಕೆ ಲ್ಯಾಂಡು. ಇದು ನಂಜನಗೂಡಿಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಅಲಿವೇಷನ್ ಆಗದೆ. ರೆಡ್ ಸಾಯಿಲು ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಅಲಿವೇಷನ್ ಆಗದೆ. ಒಂದು ಸಿಂಪಲ್ ಒಂದು ಮನೆ ಇದೆ, ನಿಮ್ಮ ಮನೆ. ಬೋರ್ ನೋಡಲ್ಕಂತ ಬೋರು, ಒಳ್ಳೆ ನೀರು. ಸುತ್ತಲೂ ಅದ್ವಾಸ್ ಮಾಡಿ ಎಲ್ಲಕ್ಕೂ ಕಲ್ಲು ಹಾಕಿ ಜಾಲರಿ ಫೆನ್ಸಿಂಗ್ ಆಗಿದೆ. ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರ ನಂಜನಗೂಡು NH ರೋಡ್ಗೆ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇವರು ಟೋಟಲಿ 1,10,00,000 ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋಗ್ತಂದರೆ ನೆಗೆಸಬಲ್ ಆಗುತ್ತೆ. 2 ಎಕರೆ 23 ಗುಂಟೆ. ನಂಜನಗೂಡು ರಿಜಿಸ್ಟ್ರೇಷನು. ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ, ನಂಜನಗೂಡಿಗೆ 15 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸರ್, ಬೇಕಂದ್ರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಸೂಪರ್ ಆಗದ ಲ್ಯಾಂಡು. ಏನು ಬೀಗ ತಗೊಬಂದು ಒಳಗೆ ಕೂತ್ಕೋಬೋದು, ಆ ಮಾಡ್ಕೊಂಡು ಲ್ಯಾಂಡು ಎಲ್ಲ ರೆಡಿ ಮಾಡಿಬಿಟ್ಟಾರೆ. ಬೇಕಾದ್ರೆ ನೀವು ನೀರಾಗ ಓಡಿಸ್ಬಿಟ್ಟು ನೋಡ್ಬಿಟ್ಟು ತಗೋಬೋದು. ಈಗ ಒಂದು ಸರ್ವಿಸ್ ಮಾಡಿಸ್ಬೇಕು ಅಂದ್ರೂ, ಒಂದು TC ತಗೋಬೇಕು ಅಂದ್ರೆ 2-2.5 ಲಕ್ಷ ರೂಪಾಯಿ ಕೇಳ್ತಾರೆ. ಎಲ್ಲ ರೆಡಿ ಮಾಡಿರೋ ಲ್ಯಾಂಡ್ ಇದು. 1,10,00,000 ಹೇಳ್ತಾರೆ ಲಂಸಮ್. ವಿಲೇಜ್ಗೆ ಒಂದು 500 ಮೀಟ್ರ್ ಆಗುತ್ತೆ ಅಷ್ಟೇ. ಡಾಂಬರ್ ರೋಡಿಂದ 150 ಮೀಟ್ರು. ಧನ್ಯವಾದಗಳು.